ಸೃಷ್ಟಿ ಮಾಡುವಂತ ಕ್ರಾಂತಿಯನ್ನೇ ಮೂಡಿಸುವಂತ ಕನ್ನಡಿಗರ ನೆಚ್ಚಿನ ಡಿ ಬಾಸ್ ಕಾಟೇರನಾಗಿ ಭೀಮನಹಳ್ಳಿಯಲ್ಲಿ ಭೀಮನಂತ ಶಕ್ತಿ ಇರುವಂತ ಇವರು ನಮ್ಮ ಸೆಲೆಬ್ರಿಟೀಸ್ ನಮಗ್ ಶಕ್ತಿ ಅಂತ ಸದಾ ಹೇಳುವ ನಿಮ್ಮ ಪ್ರೀತಿಯನ್ನ ಟಾರ್ಚ್ ಲೈಟ್ ಮೂಲಕ ಹಂಚ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇಡೀ ಪಾಂಡವಪುರದ ಈ ಕ್ರೀಡಾಂಗಣ ಪಾಂಡವ ಕ್ರೀಡಾಂಗಣ ನೀವೆಲ್ಲರೂ ಸೇರಿ ಒಂದು ನಕ್ಷತ್ರ ಲೋಕವನ್ನ ಸೃಷ್ಟಿ ಮಾಡ್ತಿದ್ದೀರಾ. ನಮ್ಮ ಕನ್ನಡ ಚಿತ್ರರಂಗದ ನಕ್ಷತ್ರ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅವರು ಇವರೆಲ್ಲರೂ ನಮ್ಮ ಸಿನಿಮಾಗೆ ಇಲ್ಲಿ ಬಂದಿದ್ದೀರಾ. ಧನ್ವೀರ್ ಅವರು, ಸೊ ನಿಮಗೂ ಎಲ್ಲ ಥ್ಯಾಂಕ್ ಯು. ಅಂಡ್ ಕೊನೆಯದಾಗಿ ನಾನು ಹೇಳಬೇಕು, ನಮ್ಮ ಸಿನಿಮಾ ಅದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಅವರಿಗೆ ಸೃಷ್ಟಿ ಮಾಡುವಂತ ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಡ ತಂದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಅನ್ನದಾತರಿಗೆ, ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಮೊದಲನೇದಾಗಿ 4 ಜನ ಪಿಲ್ಲರ್ಗಳು, ಆದ್ರೆ ಆ ತಾರ್ಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ. ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು. ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಟೇಕಾ ಕೊಟ್ಟಿರ್ತಾರೆ ಗೊತ್ತಾ, ಈಗ ಸೈಡ್ಗೆ. ಈ ಭೂಮಿ ಪುತ್ರ ಎನ್ನ ಬಿರುದನ್ನ ಕೊಟ್ಟು ಅವ್ರಿಗೆ ಇವೆಲ್ಲ ನಮ್ಮ ರೈತರ ಪರವಾಗಿ ಈ ತರ ಚಲನಚಿತ್ರಗಳನ್ನ ಮುಂದೆ ಒರೆಸ್ಕೊಂಡು ಹೋಗ್ಲಿ. ನಂದೇ ಕಂಪ್ನಿ ಇದ್ದಾಗ ಅದು US ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು, ಅದನ್ನ ಮಾರ್ಬಿಟ್ಟು ಬಂದು ಇಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ 8 ಕೋಟಿನ ಎಷ್ಟೋ ಸಾಲ ತೀರ್ಸೋದಕ್ಕೆ. ಇದೀಗ ಈ ಅದ್ದೂರಿ ವೇದಿಕೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರ ಕಡೆಯಿಂದ ಟರ್ಗರುಗಳನ್ನ ನೀಡ್ತಾ ಇರೋದು ಒಂದು ಕಡೆ ಆದ್ರೆ, ಇಡೀ ಕರ್ನಾಟಕದ ರೈತ ಸಂಘದ ಕಡೆಯಿಂದ ಭೂಮಿ ಪುತ್ರ ಅನ್ನೋ ಬಿರುದನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಸೇರಿರುವಂತ ಎಲ್ಲ ಸೆಲೆಬ್ರಿಟೀಸ್ ವಾಯ್ಸ್ ನಲ್ಲಿ ಕೇಳಬೇಕು, ಭೂಮಿ ಪುತ್ರ, ಭೂಮಿ ಪುತ್ರ. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಡೆಯಿಂದ ಭೂಮಿ ಪುತ್ರ ಈ ಗೌರವವನ್ನ, ಈ ಬಿರುದನ್ನ ನೀಡಿ ದರ್ಶನ್ ಸರ್ಗೆ ಈ ಗೌರವವನ್ನ ನೀಡ್ತಾ ಇರುವ ಸಂದರ್ಭದಲ್ಲಿ 30 ಜಿಲ್ಲೆಗಳಿಂದ ಹಿಡಿ ಮಣ್ಣನ್ನ ನೀಡಲಾಗ್ತಾ ಇದೆ. ಈ ಭೂಮಿ ಪುತ್ರ ಎನ್ನ ಬಿರುದನ್ನ ಕೊಟ್ಟು ಅವ್ರಿಗೆ ಇವೆಲ್ಲ ನಮ್ಮ ರೈತರ ಪರವಾಗಿ ಈ ತರ ಚಲನಚಿತ್ರಗಳನ್ನ ಮುಂದೆ ಒರೆಸ್ಕೊಂಡು ಹೋಗ್ಲಿ.